ಮೊನ್ನೆ ತಾನೇ ಓಪನ್ ಚರಂಡಿಗೆ ಬಿದ್ದು ಬಾಲಕನೊಬ್ಬ ಮೃತಪಟ್ಟ. ಆ ನಂತರದಲ್ಲಿ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರ, ಅಧಿಕಾರಿ ವರ್ಗ ಎಚ್ಚೆತ್ತುಕೊಳ್ತಾ ವ್ಯವಸ್ಥೆಗಳೇನಾದರೂ ಸರಿ ಹೋದ್ವಾ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು, ಪ್ರಶ್ನೆಗಳು ಕಾಡುವಂಥದ್ದು ಸಹಜ. ಆದರೆ ಪ್ರತಿನಿತ್ಯವೂ ಕೂಡ ಇಂಥದ್ದೊಂದು ಸ್ಟೋರಿ ಬಂದೇ ಬರುತ್ತೆ. ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಹಾಗೇ ಇದೆ. ಇಲ್ಲೂ ಕೂಡ ಒಂದು ಚರಂಡಿ ಇದೆ, ಆ ಚರಂಡಿ ಇನ್ನೂ ಓಪನ್ ಆಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಸಾಕ್ಷಾತ್ ಯಮದರ್ಶನ, ಗೋವಿಂದಪುರದಲ್ಲಿ ದುರಂತಗಳ ಸರಮಾಲೆ ನಡೆದು ಹೋಗಿದೆ. ಇನ್ನೆಷ್ಟು ದುರಂತಗಳು ನಡಿಬೇಕು, ಇನ್ನೆಷ್ಟು ಅವಾಂತರಗಳು ನಡಿಬೇಕು ಅನ್ನುವಂತಹ ಪ್ರಶ್ನೆ. ಚರಂಡಿ ರಸ್ತೆ ಕಾಮಗಾರಿಯಿಂದ ಜನರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಕಳೆದ ವರ್ಷ ಗೋವಿಂದಪುರದಲ್ಲಿ ಬೈಕ್ ಸವಾರ ಬಲಿಯಾಗಿದ್ದ. ಆ ನಂತರದಲ್ಲಿ ಮಕ್ಕಳಿಗೂ ಕೂಡ ಅಲ್ಲಿ ತೊಂದರೆ ಆಗಿತ್ತು. ಓಪನ್ ಕಂಬಿಗಳನ್ನು ಬಿಟ್ಟಿದ್ರು, ಅಲ್ಲಿ ಬಾಲಕ ಸಿಲುಕಿಕೊಂಡಿದ್ದ ಅನ್ನುವಂಥದ್ದನ್ನು ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾರೆ. ಒಂದು ಕಡೆಯಲ್ಲಿ ವಾಹನ ಸಂಚಾರ ಕಷ್ಟವೋ ಕಷ್ಟ, ಬಸ್ ಚಕ್ರಕ್ಕೆ ಸವಾರ ಸಿಲುಕಿದ್ದ, ಇಂಥ ಘಟನೆಯೂ ಕೂಡ ನಡೆದಿತ್ತು. ಮತ್ತೊಂದು ಕಡೆಯಲ್ಲಿ ಆ ಮೋರಿ ಕಾಮಗಾರಿ ನಡೀತಾ ಇದೆ, ಚರಂಡಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಇನ್ನೂ ಮುಗ್ದಿಲ್ಲ, 2-3 ವರ್ಷ ಆಯಿತು. ಆಗ ಬೈಕ್ ಸವಾರ ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೋರಿಗೆ ಬಿದ್ದೋಗ್ತಾನೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 2-3 ವರ್ಷ ಆಯಿತು ಕಾಮಗಾರಿ ಆರಂಭ ಆಗಿ, ಇನ್ನೂ ಮುಗ್ದಿಲ್ಲ. ಇವಾಗ ಹೇಗಿದೆ ಅನ್ನೋದನ್ನು ಗಮನಿಸಿದ್ರೆ ಈಗಲೂ ಕೂಡ ತೆರೆದ ಕಂಬಿಗಳು, ಅವ್ಯವಸ್ಥೆ, ಜೊತೆಯಲ್ಲಿ ಕಸ ಹಾಕುವಂಥ ಡಂಪಿಂಗ್ ಯಾರ್ಡ್ ಆಗಿ ಹೋಗಿದೆ ಚರಂಡಿ. ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ತುಂಬ ನೀರು ತುಂಬಿಕೊಳ್ಳುತ್ತೆ, ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತೀವಿ. ಬೆಂಗಳೂರನ್ನು ಬೈಕೊಳ್ತಾರೆ. ಆದರೆ ಅದಕ್ಕೆಲ್ಲದಕ್ಕೂ ಕಾರಣ ಇದೇ ಅವ್ಯವಸ್ಥೆಗಳು. ಈ ರೀತಿ ಚರಂಡಿಯ ತುಂಬ ಕಸ ಕಡ್ಡಿ, ಜೊತೆಯಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲವೂ ಕೂಡ ತುಂಬಿಕೊಂಡಿದ್ರೆ ನೀರು ಹೋಗೋದಕ್ಕೆ ಹೇಗೆ ಸಾಧ್ಯ? ಈ ಯಾವ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ. ಅದನ್ನು ಕ್ಲೀನ್ ಮಾಡುವಂಥದ್ದಾಗಲಿ, ಅದರ ಮೇಲೆ ಆ ಚರಂಡಿಗೆ ಒಂದು ಸ್ಲ್ಯಾಬ್ ಕೂರಿಸಬೇಕು ಅನ್ನುವಂಥದ್ದು ಇರೋದು. ಆದರೆ ಆ ವ್ಯವಸ್ಥೆಗಳೇ ಆಗ್ತಾ ಇಲ್ಲ. ತೆರೆದಿರುವಂಥ ಕಂಬಿಗಳು ಇದೆಲ್ಲವೂ ಕೂಡ ಹಾಗೆ ಇನ್ನೂ ಇದೆ. ಮೊನ್ನೆ ತಾನೇ ಓಪನ್ ಚರಂಡಿಗೆ ಬಿದ್ದು ಬಾಲಕನೊಬ್ಬ ಮೃತಪಟ್ಟ. ಆ ನಂತರದಲ್ಲಿ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರ, ಅಧಿಕಾರಿ ವರ್ಗ ಎಚ್ಚೆತ್ತುಕೊಳ್ತಾ ವ್ಯವಸ್ಥೆಗಳೇನಾದರೂ ಸರಿ ಹೋದ್ವಾ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು, ಪ್ರಶ್ನೆಗಳು ಕಾಡುವಂಥದ್ದು ಸಹಜ. ಆದರೆ ಪ್ರತಿನಿತ್ಯವೂ ಕೂಡ ಇಂಥದ್ದೊಂದು ಸ್ಟೋರಿ ಬಂದೇ ಬರುತ್ತೆ. ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಹಾಗೇ ಇದೆ. ಇಲ್ಲೂ ಕೂಡ ಒಂದು ಚರಂಡಿ ಇದೆ, ಆ ಚರಂಡಿ ಇನ್ನೂ ಓಪನ್ ಆಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಸಾಕ್ಷಾತ್ ಯಮದರ್ಶನ, ಗೋವಿಂದಪುರದಲ್ಲಿ ದುರಂತಗಳ ಸರಮಾಲೆ ನಡೆದು ಹೋಗಿದೆ. ಇನ್ನೆಷ್ಟು ದುರಂತಗಳು ನಡಿಬೇಕು, ಇನ್ನೆಷ್ಟು ಅವಾಂತರಗಳು ನಡಿಬೇಕು ಅನ್ನುವಂತಹ ಪ್ರಶ್ನೆ. ಚರಂಡಿ ರಸ್ತೆ ಕಾಮಗಾರಿಯಿಂದ ಜನರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಕಳೆದ ವರ್ಷ ಗೋವಿಂದಪುರದಲ್ಲಿ ಬೈಕ್ ಸವಾರ ಬಲಿಯಾಗಿದ್ದ. ಆ ನಂತರದಲ್ಲಿ ಮಕ್ಕಳಿಗೂ ಕೂಡ ಅಲ್ಲಿ ತೊಂದರೆ ಆಗಿತ್ತು. ಓಪನ್ ಕಂಬಿಗಳನ್ನು ಬಿಟ್ಟಿದ್ರು, ಅಲ್ಲಿ ಬಾಲಕ ಸಿಲುಕಿಕೊಂಡಿದ್ದ ಅನ್ನುವಂಥದ್ದನ್ನು ಅಲ್ಲಿರುವಂತಹ ಸ್ಥಳೀಯರು ಹೇಳ್ತಾರೆ. ಒಂದು ಕಡೆಯಲ್ಲಿ ವಾಹನ ಸಂಚಾರ ಕಷ್ಟವೋ ಕಷ್ಟ, ಬಸ್ ಚಕ್ರಕ್ಕೆ ಸವಾರ ಸಿಲುಕಿದ್ದ, ಇಂಥ ಘಟನೆಯೂ ಕೂಡ ನಡೆದಿತ್ತು. ಮತ್ತೊಂದು ಕಡೆಯಲ್ಲಿ ಆ ಮೋರಿ ಕಾಮಗಾರಿ ನಡೀತಾ ಇದೆ, ಚರಂಡಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಇನ್ನೂ ಮುಗ್ದಿಲ್ಲ, 2-3 ವರ್ಷ ಆಯಿತು. ಆಗ ಬೈಕ್ ಸವಾರ ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೋರಿಗೆ ಬಿದ್ದೋಗ್ತಾನೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 2-3 ವರ್ಷ ಆಯಿತು ಕಾಮಗಾರಿ ಆರಂಭ ಆಗಿ, ಇನ್ನೂ ಮುಗ್ದಿಲ್ಲ. ಇವಾಗ ಹೇಗಿದೆ ಅನ್ನೋದನ್ನು ಗಮನಿಸಿದ್ರೆ ಈಗಲೂ ಕೂಡ ತೆರೆದ ಕಂಬಿಗಳು, ಅವ್ಯವಸ್ಥೆ, ಜೊತೆಯಲ್ಲಿ ಕಸ ಹಾಕುವಂಥ ಡಂಪಿಂಗ್ ಯಾರ್ಡ್ ಆಗಿ ಹೋಗಿದೆ ಚರಂಡಿ. ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ತುಂಬ ನೀರು ತುಂಬಿಕೊಳ್ಳುತ್ತೆ, ಯಾಕೆ ಅಂತ ಪ್ರಶ್ನೆಯನ್ನು ಮಾಡ್ತೀವಿ. ಬೆಂಗಳೂರನ್ನು ಬೈಕೊಳ್ತಾರೆ. ಆದರೆ ಅದಕ್ಕೆಲ್ಲದಕ್ಕೂ ಕಾರಣ ಇದೇ ಅವ್ಯವಸ್ಥೆಗಳು. ಈ ರೀತಿ ಚರಂಡಿಯ ತುಂಬ ಕಸ ಕಡ್ಡಿ, ಜೊತೆಯಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲವೂ ಕೂಡ ತುಂಬಿಕೊಂಡಿದ್ರೆ ನೀರು ಹೋಗೋದಕ್ಕೆ ಹೇಗೆ ಸಾಧ್ಯ? ಈ ಯಾವ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ. ಅದನ್ನು ಕ್ಲೀನ್ ಮಾಡುವಂಥದ್ದಾಗಲಿ, ಅದರ ಮೇಲೆ ಆ ಚರಂಡಿಗೆ ಒಂದು ಸ್ಲ್ಯಾಬ್ ಕೂರಿಸಬೇಕು ಅನ್ನುವಂಥದ್ದು ಇರೋದು. ಆದರೆ ಆ ವ್ಯವಸ್ಥೆಗಳೇ ಆಗ್ತಾ ಇಲ್ಲ. ತೆರೆದಿರುವಂಥ ಕಂಬಿಗಳು ಇದೆಲ್ಲವೂ ಕೂಡ ಹಾಗೆ ಇನ್ನೂ ಇದೆ. ಮೊನ್ನೆ ತಾನೇ ಓಪನ್ ಚರಂಡಿಗೆ ಬಿದ್ದು ಬಾಲಕನೊಬ್ಬ ಮೃತಪಟ್ಟ. ಆ ನಂತರದಲ್ಲಿ ನಮ್ಮ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರ, ಅಧಿಕಾರಿ ವರ್ಗ ಎಚ್ಚೆತ್ತುಕೊಳ್ತಾ ವ್ಯವಸ್ಥೆಗಳೇನಾದರೂ ಸರಿ ಹೋದ್ವಾ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು, ಪ್ರಶ್ನೆಗಳು ಕಾಡುವಂಥದ್ದು ಸಹಜ. ಆದರೆ ಪ್ರತಿನಿತ್ಯವೂ ಕೂಡ ಇಂಥದ್ದೊಂದು ಸ್ಟೋರಿ ಬಂದೇ ಬರುತ್ತೆ. ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಹಾಗೇ ಇದೆ. ಇಲ್ಲೂ ಕೂಡ ಒಂದು ಚರಂಡಿ ಇದೆ, ಆ ಚರಂಡಿ ಇನ್ನೂ ಓಪನ್ ಆಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಸಾಕ್ಷಾತ್ ಯಮದರ್ಶನ, ಗೋವಿಂದಪುರದಲ್ಲಿ ದುರಂತಗಳ ಸರಮಾಲೆ ನಡೆದು ಹೋಗಿದೆ. ಇನ್ನೆಷ್ಟು ದುರಂತಗಳು ನಡಿಬೇಕು, ಇನ್ನೆಷ್ಟು ಅವಾಂತರಗಳು ನಡಿಬೇಕು ಅನ್ನುವಂತಹ ಪ್ರಶ್ನೆ. ಚರಂಡಿ ರಸ್ತೆ ಕಾಮಗಾರಿಯಿಂದ ಜನರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಕಳೆದ ವರ್ಷ ಗೋವಿಂದಪುರದಲ್ಲಿ ಬೈಕ್ ಸವಾರ
ಬಲಿಯಾಗಿದ್ದ. ಆ ನಂತರದಲ್ಲಿ ಮಕ್ಕಳಿಗೂ ಕೂಡ ಅಲ್ಲಿ ತೊಂದರೆ ಆಗಿತ್ತು. ಓಪನ್ ಕಂಬಿಗಳನ್ನು ಬಿಟ್ಟಿದ್ರು, ಅಲ್ಲಿ ಬಾಲಕ ಸಿಲುಕಿಕೊಂಡಿದ್ದ ಅನ್ನುವಂಥದ್ದನ್ನು ಅಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ಒಂದು ಕಡೆಯಲ್ಲಿ ವಾಹನ ಸಂಚಾರ ಕಷ್ಟವೋ ಕಷ್ಟ, ಬಸ್ ಚಕ್ರಕ್ಕೆ ಸವಾರ ಸಿಲುಕಿದ್ದ. ಇಂಥ ಘಟನೆಯೂ ಕೂಡ ನಡೆದಿತ್ತು. ಮತ್ತೊಂದು ಕಡೆಯಲ್ಲಿ ಅಮೋರಿ ಕಾಮಗಾರಿ ನಡೀತಾ ಇದೆ, ಚರಂಡಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಇನ್ನೂ ಮುಗ್ದಿಲ್ಲ, 2-3 ವರ್ಷ ಆಯಿತು. ಆಗ ಬೈಕ್ ಸವಾರ ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೋರಿಗೆ ಬಿದ್ದೋಗ್ತಾನೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 2-3 ವರ್ಷ ಆಯಿತು ಕಾಮಗಾರಿ ಆರಂಭ ಆಗಿ, ಇನ್ನೂ ಮುಗ್ದಿಲ್ಲ. ಇವಾಗ ಹೇಗಿದೆ ಅನ್ನೋದನ್ನ ಗಮನಿಸಿದ್ರೆ ಈಗಲೂ ಕೂಡ ತೆರೆದ ಕಂಬಿಗಳು, ಅವ್ಯವಸ್ಥೆ, ಜೊತೆಯಲ್ಲಿ ಕಸ ಹಾಕುವಂಥ ಡಂಪಿಂಗ್ ಯಾರ್ಡ್ ಆಗಿ ಹೋಗಿದೆ ಚರಂಡಿ. ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ತುಂಬ ನೀರು ತುಂಬಿಕೊಳ್ಳುತ್ತೆ, ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತೀವಿ. ಬೆಂಗಳೂರನ್ನ ಬೈಕೊಳ್ತಾರೆ. ಆದರೆ ಅದಕ್ಕೆಲ್ಲದಕ್ಕೂ ಕಾರಣ ಇದೇ ಅವ್ಯವಸ್ಥೆಗಳು. ಈ ರೀತಿ ಚರಂಡಿಯ ತುಂಬ ಕಸ ಕಡ್ಡಿ, ಜೊತೆಯಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲವೂ ಕೂಡ ತುಂಬಿಕೊಂಡಿದ್ರೆ ನೀರು ಹೋಗೋದಕ್ಕೆ ಹೇಗೆ ಸಾಧ್ಯ? ಈ ಯಾವ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ. ಅದನ್ನು ಕ್ಲೀನ್ ಮಾಡುವಂಥದ್ದಾಗಲಿ, ಅದರ ಮೇಲೆ ಆ ಚರಂಡಿಗೆ ಒಂದು ಸ್ಲ್ಯಾಬ್ ಕೂರಿಸಬೇಕು ಅನ್ನುವಂಥದ್ದು ಇರೋದು. ಆದರೆ ಆ ವ್ಯವಸ್ಥೆಗಳೇ ಆಗ್ತಾ ಇಲ್ಲ. ತೆರೆದಿರುವಂಥ ಕಂಬಿಗಳು ಇದೆಲ್ಲವೂ ಕೂಡ ಹಾಗೆ ಇನ್ನೂ ಇದೆ. ಮೊನ್ನೆ ತಾನೇ ಓಪನ್ ಚರಂಡಿಗೆ ಬಿದ್ದು ಬಾಲಕನೊಬ್ಬ ಮೃತಪಟ್ಟ. ಆ ನಂತರದಲ್ಲಿ ನಮ್ಮ ಅಧಿಕಾರಿಗಳು ಎಚ್ಚೆತ್ಕೊಂಡ್ರ, ಅಧಿಕಾರಿ ವರ್ಗ ಎಚ್ಚೆತ್ಕೊಳ್ತಾ ವ್ಯವಸ್ಥೆಗಳೇನಾದರೂ ಸರಿ ಹೋದ್ವಾ ಅನ್ನುವಂಥ ಒಂದಷ್ಟು ನಿರೀಕ್ಷೆಗಳು, ಪ್ರಶ್ನೆಗಳು ಕಾಡುವಂಥದ್ದು ಸಹಜ. ಆದರೆ ಪ್ರತಿನಿತ್ಯವೂ ಕೂಡ ಇಂಥದ್ದೊಂದು ಸ್ಟೋರಿ ಬಂದೇ ಬರುತ್ತೆ. ಒಂದಷ್ಟು ಕಡೆಗಳಲ್ಲಿ ಅವಾಂತರಗಳು ಹಾಗೇ ಇದೆ. ಇಲ್ಲೂ ಕೂಡ ಒಂದು ಚರಂಡಿ ಇದೆ, ಆ ಚರಂಡಿ ಇನ್ನೂ ಓಪನ್ ಆಗಿದೆ. ಬೆಂಗಳೂರಿನ ಸರ್ವಜ್ಞ ನಗರದಲ್ಲಿ ಸಾಕ್ಷಾತ್ ಯಮದರ್ಶನ, ಗೋವಿಂದಪುರದಲ್ಲಿ ದುರಂತಗಳ ಸರಮಾಲೆ ನಡೆದು ಹೋಗಿದೆ. ಇನ್ನೆಷ್ಟು ದುರಂತಗಳು ನಡಿಬೇಕು, ಇನ್ನೆಷ್ಟು ಅವಾಂತರಗಳು ನಡಿಬೇಕು ಅನ್ನುವಂಥ ಪ್ರಶ್ನೆ. ಚರಂಡಿ ರಸ್ತೆ ಕಾಮಗಾರಿಯಿಂದ ಜನರ ಜೀವಕ್ಕೆ ಕುತ್ತು ಬರ್ತಾ ಇದೆ. ಕಳೆದ ವರ್ಷ ಗೋವಿಂದಪುರದಲ್ಲಿ ಬೈಕ್ ಸವಾರ ಬಲಿಯಾಗಿದ್ದ. ಆ ನಂತರದಲ್ಲಿ ಮಕ್ಕಳಿಗೂ ಕೂಡ ಅಲ್ಲಿ ತೊಂದರೆ ಆಗಿತ್ತು. ಓಪನ್ ಕಂಬಿಗಳನ್ನು ಬಿಟ್ಟಿದ್ರು, ಅಲ್ಲಿ ಬಾಲಕ ಸಿಲುಕಿಕೊಂಡಿದ್ದ ಅನ್ನುವಂಥದ್ದನ್ನು ಅಲ್ಲಿರುವಂಥ ಸ್ಥಳೀಯರು ಹೇಳ್ತಾರೆ. ಒಂದು ಕಡೆಯಲ್ಲಿ ವಾಹನ ಸಂಚಾರ ಕಷ್ಟವೋ ಕಷ್ಟ, ಬಸ್ ಚಕ್ರಕ್ಕೆ ಸವಾರ ಸಿಲುಕಿದ್ದ. ಇಂಥ ಘಟನೆಯೂ ಕೂಡ ನಡೆದಿತ್ತು. ಮತ್ತೊಂದು ಕಡೆಯಲ್ಲಿ ಅಮೋರಿ ಕಾಮಗಾರಿ ನಡೀತಾ ಇದೆ, ಚರಂಡಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಇನ್ನೂ ಮುಗ್ದಿಲ್ಲ, 2-3 ವರ್ಷ ಆಯಿತು. ಆಗ ಬೈಕ್ ಸವಾರ ಅಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಮೋರಿಗೆ ಬಿದ್ದೋಗ್ತಾನೆ. ಆ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಅದರ ಜೊತೆಯಲ್ಲಿ 2-3 ವರ್ಷ ಆಯಿತು ಕಾಮಗಾರಿ ಆರಂಭ ಆಗಿ, ಇನ್ನೂ ಮುಗ್ದಿಲ್ಲ. ಇವಾಗ ಹೇಗಿದೆ ಅನ್ನೋದನ್ನ ಗಮನಿಸಿದ್ರೆ ಈಗಲೂ ಕೂಡ ತೆರೆದ ಕಂಬಿಗಳು, ಅವ್ಯವಸ್ಥೆ, ಜೊತೆಯಲ್ಲಿ ಕಸ ಹಾಕುವಂಥ ಡಂಪಿಂಗ್ ಯಾರ್ಡ್ ಆಗಿ ಹೋಗಿದೆ ಚರಂಡಿ. ಮಳೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರು ತುಂಬ ನೀರು ತುಂಬಿಕೊಳ್ಳುತ್ತೆ, ಯಾಕೆ ಅಂತ ಪ್ರಶ್ನೆಯನ್ನ ಮಾಡ್ತೀವಿ. ಬೆಂಗಳೂರನ್ನ ಬೈಕೊಳ್ತಾರೆ. ಆದರೆ ಅದಕ್ಕೆಲ್ಲದಕ್ಕೂ ಕಾರಣ ಇದೇ ಅವ್ಯವಸ್ಥೆಗಳು. ಈ ರೀತಿ ಚರಂಡಿಯ ತುಂಬ ಕಸ ಕಡ್ಡಿ, ಜೊತೆಯಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲವೂ ಕೂಡ ತುಂಬಿಕೊಂಡಿದ್ರೆ ನೀರು ಹೋಗೋದಕ್ಕೆ ಹೇಗೆ ಸಾಧ್ಯ? ಈ ಯಾವ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಬೇಕು, ಯಾವ ಸಂದರ್ಭದಲ್ಲಿ ಎಚ್ಚೆತ್ಕೊಳ್ಬೇಕು, ಆ ಸಂದರ್ಭದಲ್ಲಿ ಯಾವೊಬ್ಬ ಅಧಿಕಾರಿಯೂ ಕೂಡ ಎಚ್ಚೆತ್ಕೊಳ್ಳೋದಿಲ್ಲ. ಅದನ್ನು ಕ್ಲೀನ್ ಮಾಡುವಂಥದ್ದಾಗಲಿ, ಅದರ ಮೇಲೆ ಆ ಚರಂಡಿಗೆ ಒಂದು ಸ್ಲ್ಯಾಬ್ ಕೂರಿಸಬೇಕು ಅನ್ನುವಂಥದ್ದು ಇರೋದು. ಆದರೆ ಆ ವ್ಯವಸ್ಥೆಗಳೇ ಆಗ್ತಾ ಇಲ್ಲ. ತೆರೆದಿರುವಂಥ ಕಂಬಿಗಳು ಇದೆಲ್ಲವೂ ಕೂಡ ಹಾಗೆ ಇನ್ನೂ ಇದೆ.